ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ಏನೇನು ಆತಾರ ಅಂದ್ರೆ ಅವರು ಕಮಿಟಿಯವರೆಲ್ಲ ಸೇರಿ ಬರ್ತೀವಿ ನಿಂದ್ರಿ ಇಲ್ಲೇ ಒಂದು 10-15 ನಿಮಿಷ ಅಂತಂದ್ರೆ ಅದಕ್ಕೆ ಗಾಡಿನೂ ಇಲ್ಲೇ ಸೈಡ್ ಐತಿ. ಹಾಗೆ ಅಂಗಡಿ ಕಡೆ ರೀಚ್ ಆದೆ. ಒಳಗೆ ಗುಡಾನ್ ಕಡೆ ಹೋಗ್ಬೇಕು. ಇವ್ರದ್ದು ಗುಡಾನ್ದಾಗ ಅನ್ಲೋಡ್ ಮಾಡ್ತಾರೆ. ಬರ್ರಿ ಇಲ್ಲ ಗುಡಾನೊಳಗೆ ಅನ್ಲೋಡ್ ಮಾಡ್ಬರೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 23ನೇ ತಾರೀಕು ಬೆಳಗ್ಗೆನ ರೆಡಿಯಾಗಿ ಸೀದಾ ಈಗ ಕಂಪ್ನಿ ಕಡೆ ಹೊಂಟೀನಿ. ನಮ್ದು ಭಾಳ ಐತಿ ಇವತ್ತು. ಮೊನ್ನೆ ನಾವು ಬೆಳಗಾವ ಖಾಲಿ ಮಾಡಿ ಲೇಟಾಗಿ ಬಂದ್ವಿ. ಹಿಂಗಾಗಿ ನಿನ್ನೆ ಒಂದು 2-3 ಗಾಡಿ ಲೋಡ್ ಆಗ್ಯಾವ. ಇವತ್ತು ನಮ್ದು ಭಾಳ ಐತಿ. ಬರ್ರಿ ಹೋಗಿನಿಗೆ ಸೀದಾ ಕಂಪ್ನಿಗೆ ಹೋಗಿ ಲೋಡ್ ಮಾಡೋಣಂತೆ. ಟೈಮ್ ಈಗ ಕರೆಕ್ಟ್ 4 ಗಂಟೆ ಆಯ್ತು. ಈಗ 2 ಗಾಡಿ ಲೋಡ್ ಮಾಡೀವಿ. ಮತ್ತೊಂದೊಂದು ನಂದೊಂದು ನೋಡ್ರಿಲ್ಲ. ನಾವು ಮತ್ತೊಂದೊಂದು ಲೋಡ್ ಮಾಡೀವಿ. ಇದೆಲ್ಲಿಪ್ಪ ಅಂದ್ರೆ ಸೇಡಮ್ ಗುಲ್ಬರ್ಗ ಕಡೆ ಐತಲ್ಲ ಸೇಡಮ್ ಅಲ್ಲಿ ಮೇಲೆ ನಮ್ಮ ಗಾಡಿ ಇದಕ್ಕೆ ತುಂಬೀವಿ. ಎಲ್ಲಿಪ್ಪ ಅಂದ್ರೆ ಬಿಜಾಪುರ ದಾಟಿ ಒಂದು 25 ಕಿಲೋಮೀಟ್ರ್ ಐತಿ. ಆ ಊರಿಗೆ ಚಿಕ್ಕ ಸಾಗುವಳಿಗೆ ಅಂತೇಳಿ ಅಲ್ಲಿ ಲೋಡ್ ಮಾಡೀನಿಗ. ಚಿಕ್ಕ ಸಾಗುವಳಿಗೆ ಪ್ಲಸ್ ಬಸವನ ಬಾಗೇವಾಡಿ ಇದೆ. ಫೈನಲಾಗಿ ಟೈಮಿಗೆ ಕರೆಕ್ಟ್ 6:30 ಆಯ್ತು. ಈಗ ಬಿಲ್ ಬಂದೈತಿ. ನಮ್ಮ ಮತ್ತೊಂದು ಇನ್ನೂ ಬಿಲ್ ಬಂದಿಲ್ಲ. ನಮ್ದು ಅಂಕ್ಯಾರ ಪೂರ ಗಾಡಿದ ಬಿಲ್ ಬಂದೈತಿ. ಈಗ ಅಲ್ಲೇ ರಂಜಾನು ಅವನು ಲೋಡ್ ಮಾಡ್ಯಾನ. ಒಂದು ರಾಯಚೂರು ಆಗೈತಿ. ಅಲ್ಲಿ ಇಲ್ಲೊಂದು ಎಂಟ್ರ್ ಐತಿ ನೋಡ್ರಿ. ಅದು ಹಿರಿಯೂರು ದಾವಣಗೆರೆ ಪ್ಲಸ್ ರಾಣಿಬೆನ್ನೂರು ಆಗೈತಿ. ನಮ್ದು 2 ಪಾಯಿಂಟ್ ಎಲ್ಲಿಪ್ಪ ಅಂದ್ರೆ ಇದು ಸೀದಾ ಸಾವಳ್ಗಿ ಪ್ಲಸ್ ಬಸವನ ಬಾಗೇವಾಡಿ. ಬರ್ರಿ ಈಗ ಹೋಗೋಣ ಡೀಸೆಲ್ ಹಾಕ್ಸ್ಕೊಂಡು. ಗಾಡಿಗೆ ಡೀಸೆಲ್ ಅಂತೂ ಫುಲ್ ಮಾಡಿಸಿದ್ದು ಹೊತ್ತಿಗೆ. ಬರ್ರಿ ಈಗ ಸೀದಾ ಮನೆ ಕಡೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನ ನಮ್ಮ ಗಾಡಿ ಲೋಡ್ ಆಗೈತಿ. ಅದಕ್ಕೆ ಈಗ ಅನ್ಲೋಡ್ ಮಾಡಕ್ಕೆ ಹೊಂಟೀನಿ. ಎಲ್ಲಿದನಪ್ಪ ಅಂದ್ರೆ ಮನೆ ಕಡೆ ಇದೀನಿಗೆ. ಬರ್ರಿ ಈಗ ಹೋಗೋಣ ಸೀದಾ ಅನ್ಲೋಡಿಗೆ. ಟೈಮಿಗೆ ಕರೆಕ್ಟ್ 3:15 ಆಯ್ತು. ಎಲ್ಲಿದನಪ್ಪ ಅಂದ್ರೆ ನರಗುಂದ ಪಾರ್ ಮಾಡಿದೆ. ಈಗ ಜಸ್ಟ್ ನರಗುಂದ ಪಾರ್ ಮಾಡಿ ಹೊಂಟೀನಿಗೆ. ಈಗ ಕೊಳಗೇರಿ ಕ್ರಾಸ್ ಅದು ದಾಟಿ ಬಂದು ಸೈಡ್ ನಿಂತೀನಿ. ಸೈಡ್ ನಿಂತು ಗಾಡಿ ಒಂದು ಸ್ವಲ್ಪ ಹೈಟ್ ಭಾಳ ಹೊಡೈತಲ್ಲ, ಅದ್ರ ಸಂಬಂಧ ಹಗ್ಗ ತಡ್ಪಲ್ಲ ಚೆಕ್ ಮಾಡ್ಕೊಂಡ್ರೆ ಅದಂತೇಳಿ ನೋಡತ್ತೀನಿ. ಹಗ್ಗ ಅದು ಎಲ್ಲ ಕರೆಕ್ಟ್ ಐತಿ. ಪೂರ ಹಿಂದೆ ಈ ಕಡೆ ಸೈಡೂ ಎಲ್ಲ ಕರೆಕ್ಟ್ ಐತಿ. ಆ ಕಡೆ ಸೈಡ್ ಒಂದು ನೋಡ್ಕೊಳ್ಳೋಣ. ನೋಡೋಣ ಈಗ ಈ ಕಡೆ ಎಲ್ಲ ಕರೆಕ್ಟ್ ಐತಿ. ಬರ್ರಿ ಈಗ ಸೀದಾ ಹೋಗೋಣ ಇಲ್ಲಿಂದ. ಅಲ್ಲಿಂದ ಹಗ್ಗ ತಡ್ಪಲ್ ಚೆಕ್ ಮಾಡ್ಕೊಂಡು ಸೀದಾ ಈಗ ಕೆರೂರು ರೀಚ್ ಆದ್ಯಾ. ಟೈಮ್ ಈಗ ಕರೆಕ್ಟ್ 4 ಗಂಟೆ 10 ನಿಮಿಷ ಆಯ್ತು. ಕರೆಕ್ಟ್ ಮನೆ 3 ಗಂಟೆಗೆ 2 ಗಂಟೆಗೆ ಬಿಟ್ಟೇನೆ ನಾನು. 2:10 ಆಗಿದ್ದು ಬಿಟ್ಟಾಗ ಕರೆಕ್ಟ್ ಈಗ 4:10 ಆಗೈತೆ ನೋಡ್ರಿ. ಕೆರೂರು ರೀಚ್ ಆಗೇನಿಗೆ. ಇನ್ನೂ ನಮ್ಗೆ ಇಲ್ಲಿಂದ ಇನ್ನೂ 100 ಕಿಲೋಮೀಟ್ರ್ ಆಕೈತಿ. ಬರ್ರಿ ಹೋಗೋಣ ಸೀದಾ. ಇಬ್ಬರೇ ನೋಡ್ರಿ ಇಲ್ಲಿ ಯಾವ ನಮೂನಿ ಬಿದ್ದೈತಿ. ರೋಡ ಕಾಣತ್ತಿಲ್ಲ ಪೂರ. ಈಗ ಆ ನಮೂನಿ ಬಿದ್ದೈತಿ. ವೈಪರ್ ಹಾಕೊಂಡು ಹೋದ್ರೆ ಕ್ಲಿಯರ್ ಕಾಣ್ತೈತೆ. ಈ ನಮೂನಿ ಬಿದ್ದೈತಿ. ಬಾಗಲಕೋಟೆ ದಾಟೋಟೆನ ಈಗ. ಅಲ್ಲಿಂದ ಎಲ್ಲ ಹಗ್ಗಾಗಿಗ ಚೆಕ್ ಮಾಡ್ಕೊಂಡು ನಾಷ್ಟಾಪಿಗೆ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ದೇವ್ರಿಪ್ಪರಿಗೆ ರೀಚ್ ಆಗೇನಿ. ದೇವ್ರ ಹಿಪ್ಪರಿಗೆ. ಅಲ್ಲೇ ಮುಂದೋಗಿ ರೈಟ್ ಹೊಡಿಬೇಕು ನಾವು. ಇಲ್ಲಿಂದ ನಮಗೆ ಕರೆಕ್ಟ್ 7 ಕಿಲೋಮೀಟ್ರ್ ಐತಿಗದ ಅನ್ಲೋಡಿಂಗ್ ಪಾಯಿಂಟ್. ಬರ್ರಿ ಹೋಗೋಣ ಸೀದಾ. ಇಲ್ಲೇ ಎಲ್ಲಾರ ಒಂದು ಚಾದ ಅಂಗಡಿ ಕಂಡ್ರೆ ಮೊದಲು ಚಾ ಕುಡಿನ. ಬೆಳಗ್ಗಿಂದ ಚಾ ಕುಡ್ದಿಲ್ಲ. ಯಾಕಂದ್ರೆ ರಾತ್ರಿ 2 ಗಂಟೆಗೆ ಬಿಟ್ಟೇನೆ ನಾನು ನಾಷ್ಟಾಪ ಇಲ್ಲಿ ಮಠ ಬಂದೇನಿಗೆ. ಕರೆಕ್ಟ್ ಈಗ ಟೈಮ್ 7:20 ಆಯ್ತು. ಇಲ್ಲಿ ಮಠ ಬಂದೀನಿ. ಇಲ್ಲಿಂದ ಇನ್ನೊಂದು 10-15 ನಿಮಿಷ ಅಲ್ಲಿ ಹೋಗಿ ಮಾಡ್ತೀನಿ. ಆದ್ರೆ ಇಲ್ಲೊಂದ ಒಂದು ಚಾದ ಅಂಗಡಿ ಐತಿ. ಇಲ್ಲಿ ಸೈಡ್ ಹಾಕಿ ಚಾ ಕುಡಿದು ಹೋಗಿರ್ಲಿ. ಬೆಲ್ಲು ಚಾ. ಅಲ್ಲಿಂದ ಒಂದು ಬಿಸಿ ಚಾ ಕುಡ್ದು ಸೀದಾ ಈಗ ಇಲ್ಲಿ ಅಂಬೇಡ್ಕರ್ ಸರ್ಕಲಿಗೆ ಬಂದೆ. ಇದೇ ಸರ್ಕಲ್ನಾಗ ರೈಟ್ ಹೊಡಿಬೇಕು ನಾವು. ಈಗ ರೈಟ್ ಹೊಡೆದ ಸೀದಾ ಒಂದ ರೋಡ ಇಲ್ಲಿಂದ. ಬರ್ರಿ ಇಲ್ಲಿ ಮೊದ್ಲು ಆ ಕಡೆ ಪಾರ್ ಆಗೋಣ. ಗಾಡಿ ಎಲ್ಲ ಪಾಸ್ ಆದವು ಅಂದ್ರೆ ಇವೇನು ಹತ್ತಾವು ಏನು ಮಾಡ್ತಾವೋ ನೋಡ್ಕೊಂತ ಹೋಗ್ಬೇಕೀಗ. ಹಗರ್ಗೆ ಇವು ಎಲ್ಲ ಹತ್ತಾವು ಏನು ಮಾಡ್ತಾವು ರಿಬ್ಬನ್. ಯಾಕಂದ್ರೆ ಎಲ್ಲ ಕಟ್ಟಾರ ನೋಡ್ರಿ ಇಲ್ಲಿ. ಇವೆಲ್ಲ ಟಚ್ ಹಾಕಾವು. ಏನು ನೋಡ್ಕೊಂತ ಹೋಗ್ಬೇಕಾಕತ್ತೀಗ. ಟಚ್ ಏನು ಆಗಲ್ಲ. ಎಲ್ಲ ಹೈಟ್ ಅದಾವ ಒಂದು ಸ್ವಲ್ಪ ಗಾಡಿಗಿನ. ಪೂರಾ ಅಲ್ಲಿ ಮಠ ಕಟ್ಟಾರ 1 ಕಿಲೋಮೀಟ್ರ್ ಅಷ್ಟೇ. ಆದ್ರೆ ಮುಂದೆ ಬರ್ಬರ್ತಾ ಅಲ್ಲಿ ಹೈಟ್ ಕಡಿಮೆ ಮಾಡ್ರ. ಮತ್ತೆ ನೋಡ್ಕೊಂಡು ಆಗರ್ಗೆ ಹೋಗ್ಬೇಕೀಗ. ಯಾಕಂದ್ರೆ ನಮ್ಮ ಗಾಡಿ ಹೈಟ್ ಲೋಡ್ ಐತಲ್ಲ ಅದ್ರ ಸಂಬಂಧ. ಬರ್ರಿ ನೋಡೋಣ ಇಲ್ಲೇ ಹಗರ್ಗೆ ನೋಡ್ಕೊಂತ ಹೋದ್ರತ್ತ. ಈಗ ಸಿಂಗಲ್ ರೋಡ್ ಟಚ್ ಆಯ್ತು ನಮಗೆ. ಪೂರಾ ಸಿಂಗಲ್ ರೋಡ್ ಇದೆ. ಇಲ್ಲಿಂದ ಇನ್ನೂ 7 ಕಿಲೋಮೀಟ್ರ್ ತೋರಿಸ್ತದೆ ನಮಗೆ. ಬರ್ರಿ
ಗಿಡ ಎಲ್ಲ ಭಾಳ ಇಲ್ಲೇ ರೋಡಿಗೆ ಅದಾವೆ. ಒಂದು ಸ್ವಲ್ಪ ಸ್ಲೋನ ಹೋಗ್ಬೇಕು, ನಮ್ದು ಹೈಟ್ ಐತೆ ಅದ್ರ ಸಂಬಂಧ. ರೋಡಿಂದ ಸೀದಾ ಇಲ್ಲೇ ಲೆಫ್ಟ್ ತೊಗೋಬೇಕೀಗ. ಲೆಫ್ಟ್ ತೊಗೊಂಡು ಇಲ್ಲಿ ಐತೆ ನೋಡ್ರಿ ಗ್ರಾಮ ಪಂಚಾಯತಿ ಮುಳಸಾವಳ್ಗಿ. ಇದ್ರೊಳಗೆ ಆಚೆ ಹೋಗ್ಬೇಕೀಗ ಸೀದಾ. ಇಲ್ಲಿಂದ ಇನ್ನೂ 2.5 ಕಿಲೋಮೀಟ್ರ್ ಐತೆ ನಮಗೆ. ಅದಕ್ಕಿಂತ ಸಣ್ಣ ರೋಡ್ ಆತಿಗಿದೆ ಪೂರ. ಸಿಂಗಲ್ ರೋಡ್ ಒಳಗೆ ದೊಡ್ಡ ಸಿಂಗಲ್ ರೋಡ್ ಇದೆ. ಅದ್ರ ರೋಡ್ ಭಾಳ ಕೆಟ್ಟೈತಿದೆ ಎಲ್ಲ. ಇದ್ರಾಗ ಸ್ಲೋ ಹೋಗ್ಬೇಕು ನೋಡ್ರಿ. ಇಲ್ಲಿ ಜಗ್ಗಿ ಆನೆ ಹೋಗಿದ್ದಾವೆ. ನಮ್ದು ಹೈಟ್ ನೋಡ್ದು ಇಲ್ಲಿ ಗಿಡ ಸತ್ಯ ಹತ್ತಾವ ಇಂಥವು. ಸ್ಲೋ ಆಗಿ ಹೋಗ್ಬೇಕು. ಇನ್ನೂ 1.5 ಕಿಲೋಮೀಟ್ರ್. ಎಲ್ಲಿ ಐತಿ ಏನು ಊರ ಕಾಣವಲ್ಲ ಈಗ ಸದ್ಯಕ್ಕೆ ನಮಗೆ. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದೀನಿ ಮಠಕ್ಕೆ. ಆದರೆ ಇಲ್ಲೇ ಗಾಡಿ ಹೊಕ್ಕತ್ತಿಲ್ಲ ಡೌಟ್. ಎಲ್ಲ ಸಿಮೆಂಟ್ ಮಾಡಿಬಿಟ್ರೆ ಇದನ್ನು ಪೂರ ಇಲ್ಲಿ ಮಠನಿಗೆ ಗಾಡಿ ತೊಗೊಂಬಂದು ಇಲ್ಲಿ ನಿಂದ್ರಸೀನಿ. ಇದು ಮಠ. ಈಗ ಅನ್ಲೋಡ ಎಲ್ಲ ಪೂರ ಗಾಡಿ ನಮ್ದು ಇಲ್ಲೇ ಆಕೈತಿ. ಸಿದ್ಧಾರೂಢ ಮಠ ಇದೆ. ನೋಡೋಣ ಫೋನ್ ಹಚ್ತೀನಿ ಈಗ ಅವ್ರಿಗೆ. ಯಾರು ಬರ್ತಾರೋ ಏನೋ ನೋಡ್ಬೇಕೀಗ ಇಲ್ಲಿ. ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರು ಏನೇನು ಆತಾರ ಅಂದ್ರೆ ಅವ್ರು ಕಮಿಟಿಯವರೆಲ್ಲ ಸೇರಿ ಬರ್ತೀವಿ ನಿಂದ್ರಿ ಇಲ್ಲೇ ಒಂದು 10-15 ನಿಮಿಷ ಅಂತಂದ್ರೆ. ಅದಕ್ಕೆ ಗಾಡಿನೂ ಇಲ್ಲೇ ಸೈಡ್ ಐತಿ. ಸುಮ್ಮ ನಾವು ಇಲ್ಲೇ ಗಾಡಿ ಒಳಗೆ ಕುಂತ್ರಾತೀಗ. ಇದ ಮಠ ನೋಡ್ರಿ, ಸಿದ್ಧಾರೂಢ ಮಠ ಇದೆ. ಇದು ಮಠಕ್ಕೆ ಅನ್ಲೋಡ್ ಮಾಡ್ಬೇಕು. ಇಲ್ಲಿ ಗೇಟ್ ತೆಗೆದ ಒಳಗೆ ಹೋಗ್ಬೇಕು. ಇನ್ನು ಫೈನಲ್ ಆಗಿ ಕರೆಕ್ಟ್ ಟೈಮಿಗೆ 8 ಗಂಟೆ ಆತು. ಈಗ ಬಂದಾರವ್ರೆ. ಇಲ್ಲೇ ರಿವರ್ಸ್ ಹಾಕ್ಬೇಕು ಏನೋ ನೋಡೋಣ. ಗಾಡಿ ಊರ ಕಲ್ಯಾಣ ಮಂಟಪ ಇದೆ, ಇಲ್ಲೇ ಖಾಲಿ ಮಾಡ್ಬೇಕೀಗ. ಸಿದ್ಧಾರೂಢ ಮಠ ಇಲ್ಲಿ ಐತೆ ನೋಡ್ರಿ. ಮಠಕ್ಕೆ ಬಂದೇನೀಗ. 500 ರೂಪಾಯಿ ಚೇರ್ ತೊಗೊಂಡೆ. ಸಾವಳ್ಗಿ ಮುಳಸಾವಳ್ಗಿ. ಟೈಮಿಗೆ ಕರೆಕ್ಟ್ 8:30 ಆತ. ಈಗ ಒಬ್ಬೊಬ್ಬರು ಇದೆಲ್ಲ ಹಾಸ್ಟೆಲ್ ಇದೆ. ಎಲ್ಲ ಹುಡುಗರು ಇಲ್ಲೇ ಅದಾರ. ಅಲ್ಲೇ ಒಂದಿಬ್ಬರು ಬಂದಾರ. ಅವರು ಬಂದು ಈಗ ಅನ್ಲೋಡ್ ಮಾಡ್ತಾರೆ ಈಗ ಇಲ್ಲಿ. ಫೈನಲ್ ಆಗಿ 8:40 ಆತಿಗೆ. ಈಗ ಬಂದು ಗಾಡಿ ಅನ್ಲೋಡ್ ಮಾಡಕತ್ತಾರ ಅವ್ರು. ಎಲ್ಲ ಹೋಗಿ ಅಲ್ಲಿ ಇಟ್ಕೊಂಡು ಮನಗಿ ಸಿಡಕತ್ತಾರ. ಅವ್ರು ಎಣಸ್ಕೊಂಡು ಸೀದಾ ಮಾಡ್ಕೊಂಡು ಒಳಗೆ ಹಾಕ್ಕೊಂತಾರಂತೆ. ಅದ್ರ ಸಂಬಂಧ ಫೈನಲ್ ಆಗಿ ಪೂರ ಕುರ್ಚಿ ಖಾಲಿ ಆತ. ಇದೊಂದು ಮ್ಯಾಟ್ರಸ್ ಐತಿ. ಇದು ಗಾಡಿ ಒಳಗೆ ಹಾಕೋಬೇಕು. ಅವರೆಲ್ಲ ಇಲ್ಲೇ ಲೆಕ್ಕ ತೊಗೊತಾರೆ. ಎಲ್ಲ ಲೆಕ್ಕ ತೊಗೊಳತ್ತಾರ ಅವ್ರೆ. ಇವನ್ನ ಮನಗೀಶ್ವರ ಅವ್ರೆ ಬೇಕಂತಂತೇಳಿ, ಯಾಕಂದ್ರೆ ಲೆಕ್ಕ ಈಜಿ ಸಿಗಲಿ ಅಂತೇಳಿ ನಾವು ಇದೊಂದು ಮ್ಯಾಟ್ರಸ್ ಗಾಡಿ ಒಳಗೆ ಹಾಕ್ಕೊಂಬರ್ರಿ ಅಲ್ಲಿ ಮಠ. ಫೈನಲ್ ಆಗಿ ಟೈಮಿಗೆ ಕರೆಕ್ಟ್ 8:50 ಆತ. ಪೂರ ಗಾಡಿ ಅನ್ಲೋಡ್ ಆತ. ನಮ್ದು ಅದೊಂದು ಮೆಟ್ರಿಯಲ್ ಇತ್ತಲ್ಲ ಅದನ್ನು ಪೂರ ಗಾಡಿ ಒಳಗೆ ಲೋಡ್ ಮಾಡ್ಕೊಂಡು ಈಗ ನೋಡ್ರಿ ಅಲ್ಲಿ ಐತಿ. ಅವರಲ್ಲಿ ಫೋಟೋ ತಗೊಳತ್ತಾರ. ಫೋಟೋ ತಗೊಂಡು ತೋರಿಸ್ತಾರಂತವ್ರು ಮಾಲಕರಿಗೆ. ನೋಡ್ರಲ್ಲಿ 20 ಪೀಸಿಂದ ಒಂದು ಬಂಡಲ್ ಅದ. ಅಂಥವು 25 ಅದಾವ. ಅಲ್ಲಿ ಬಂದಾರ ನೋಡ್ರಿ ಜ್ಯೋತಿ ಅವ್ರೆ. ಜ್ಯೋತಿ ಎಂಟರ್ಪ್ರೈಸಸ್ ಹುಡುಗ ಅವ ಅಲ್ಲಿ ಇದನ್ನು ಮಾಡಕತ್ತಾನೆ. ಇವ್ರು ಇಲ್ಲಿ ಅಲ್ಲಿ ನೋಡಿ ಮಾಡ್ಕೊಂಡಾರೆ. ಬರ್ರಿ ಈಗ ಇಲ್ಲಿಂದ ಸೀದಾ ಹೋಗೋಣ. ಫೈನಲ್ ಆಗಿ ಅನ್ಲೋಡ್ ಮಾಡಿ ನಮ್ಗೆ ರಿಸೀಡೋದು ಕೊಟ್ರಿ ಈಗ ಅವ್ರೆ. ಬರ್ರಿ ಈಗ ಸೀದಾ ಇಲ್ಲಿಂದ ಹೋಗೋಣ ಹೊರಗೆ. ಇದ ಗೇಟ್ ಅದ. ಈ ಗೇಟಿಂದ ರೈಟ್ ಹೊಡೆದೆ ಮತ್ತು ಮುಂದೊಂದು ಕಮಾನ ಬರ್ತೈತಿ. ಒಟ್ಟ 3 ಕಮಾನಿಂದ ರೈಟಿಗೆ. ಇದ 1ನೇ ಕಮಾನ ಇಲ್ಲಿಂದ ರೈಟ್. ನೋಡ್ರಿ ಇಂಡಿ ಮತ್ತು ದೇವ್ರಿಪ್ಪರಿಗೆ ರೋಡ್ ತಾಂಬಾಕ್ ಹೋಗತ್ತಿದೆ. ಸೀದಾ ನಾವು ಹಿಂಗೆ ಹೋದ್ರೆ ದೇವ್ರಿಪ್ಪರಿಗೆ ಬರ್ತದೆ ನಮಗೆ. ಹಿಂಗೆ ರಿವರ್ಸ್ ಹೋದ್ರೆ ತಾಂಬಾ ಇಂಡಿ ಆದೋಕತಿ. ಬರ್ರಿ ಈಗ ಹೋಗೋಣ. ಈಗ ಕರೆಕ್ಟಾಗಿ ಅದು ದೇವರ ಇಪ್ಪರಿಗೆ ರೀಚ್ ಆದ್ಯಾ. ಇಲ್ಲಿಂದ ಲೆಫ್ಟ್ ಹೊಡಿ. ನಿನಗೆ ಲೆಫ್ಟ್ ಹೊಡೆದ ಮುಂದೋಗಿ ಮತ್ತೆ ರೈಟ್. ಇದು ಅಂಬೇಡ್ಕರ್ ಸರ್ಕಲ್. ಹಿಂಗೆ ಸೀದಾ ಈ ಕಡೆ ರೈಟ್ ಹೋದ್ರೆ ಬಿಜಾಪುರ ಬರ್ತೈತಿ. ಈ ಕಡೆ ಲೆಫ್ಟ್ ಹೊಡೆದ್ರೆ ಸೀದಾ ಹೋದ್ರೆ ಸಿಂದಗಿ ಬರ್ತೈತಿ. ನಾವು ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಿ ರೈಟ್ ಹೊಡಿಬೇಕು. ರೈಟ್ ಹೊಡೆದ ಸೀದಾ ಬಸವನ ಬಾಗೇವಾಡಿ. ಇನ್ನೇನು ಭಾಳ ದೂರ ಇಲ್ಲ ನಮಗೆ ಬಸವನ ಬಾಗೇವಾಡಿ. ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಐತೆ ಅಷ್ಟೇ. ಈಗ ಹೋಗೋಣ. ಮೊದ್ಲು ಖಾಲಿ ಮಾಡಿ ನಾಷ್ಟ ಮಾಡೋದಾದ್ರೆ ಖಾಲಿ ಮಾಡಿ ನಾಷ್ಟ ಮಾಡೋಣ. ಇಲ್ಲ ನಾಷ್ಟ ಮಾಡಿ ಖಾಲಿ ಮಾಡೋದಾದ್ರೆ ನಾಷ್ಟ ಮಾಡಿ ಖಾಲಿ ಮಾಡೋಣ. ಬರ್ರಿ ಈಗ ಟೈಮ 10 ಗಂಟೆ ಆತಿಗೆ. ಇನ್ನು 8 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಐತೆ ನಮಗೆ. ಫೈನಲ್ ಆಗಿ ಬಸವನ ಬಾಗೇವಾಡಿ ರೀಚ್ ಇದೆ. ಇನ್ನೂ ಒಳಗೆ ಹೋಗ್ಬೇಕಲ್ಲಿ ಸಿಟಿ ಒಳಗೆ ಐತಿದೆ. ಬಸ್ ಸ್ಟ್ಯಾಂಡ್ ಕಡೆನೇ ಏನೋ ಪಿಕ್ಚರ್ ಟಾಕೀಸ್ ಕಡೆ ಐತಿದ್. ಒಟ್ಟು ಒಂದು ಸಲ ಅನ್ಲೋಡ್ ಮಾಡೀನಿ ಅಲ್ಲಿ ಅಂಗಡಿ. ಅಷ್ಟೇ ನನಗೆ ನೆನಪಾಗಲ್ದೀಗ. ಅದ್ರ ಅಂಗಡಿ ಮಾತ್ರ ನೋಡೀನಿ. ಮೇನ್ ರೋಡಿಗೆ ಐತಿ. ಬರ್ರಿ ಹೋಗೋಣ. ಫೈನಲ್ ಆಗಿ ಅಂಗಡಿ ಕಡೆ ರೀಚ್ ಆದೆ. ಒಳಗೆ ಗುಡಾನ್ ಕಡೆ ಹೋಗ್ಬೇಕು. ಇವ್ರದ್ದು ಗುಡಾನ್ದಾಗ ಅನ್ಲೋಡ್ ಮಾಡ್ತಾರೆ. ಬರ್ರಿ ಇಲ್ಲ ಗುಡಾನ್ ಒಳಗೆ ಅನ್ಲೋಡ್ ಮಾಡಿ ಬರೋಣ.
ಫೈನಲ್ ಆಗಿ ಇದೊಂದು ಪಾಯಿಂಟ್ ಖಾಲಿ ಆಯ್ತು ನಮ್ದು ಸತ್ಯನಾರಾಯಣ. ಇಲ್ಲಿ ಐತೆ ನೋಡ್ರಿ, ಇದ ಹುಡುಗ ಎಲ್ಲ ಒಳಗೆ ಇಲ್ಲಿ ಇಟ್ಕೊಳತ್ತಾರ ಮಟ್ರಲ್ಲಿಗೆ. ಇದೊಂದು ಪಾಯಿಂಟ್ ಖಾಲಿ ಆಯ್ತೆ. ಬರ್ರಿಗೆ ಪಳಕ ಹಾಕೋಣ. ಪಳಕ ಹಾಕೊಂಡು ಬಿಲ್ಲಿಗೆ ಒಂದು ಶೀಲ್ ಹಾಕ್ಸ್ಕೊಂಡು ಹೋದ್ರತ್ ಇಲ್ಲಿಂದ. ಬಸವನ ಬಾಗೇವಾಡಿನೂ ಖಾಲಿ ಆತಿಗೆ. ಸೀದಾ ಈ ಕಡೆ ಲೆಫ್ಟ್ ಹೊಡೆದು ಹೋಗ್ಬಿಡು ನಾವು ಹುಬ್ಳಿ ಕಡೆ. ಕರೆಕ್ಟ್ ಈಗ 10:30 ಟೈಮ್. ಮುಂದೆ ಅಲ್ಲಿ ಇನ್ನೊಂದು ಸರ್ಕಲ್ ಐತಿ. ಆ ಸರ್ಕಲ್ನಾಗ ಹೋಗಿ ನಾಷ್ಟ ಮಾಡಿ ಹೋಗೋಣಂತೆ. ಯಾಕಂದ್ರೆ ಸಿಟಿ ಬಿಟ್ಟು ಹೊರಗೆ ಐತಿ ಸರ್ಕಲ್ ಅದು. ಅಲ್ಲಿಂದ ನಾಷ್ಟ ಮಾಡಿ ನಾವು ಬಿಟ್ಟರೆ ನಾಷ್ಟಕ್ಕೆ ಹೋಗ್ಬಿಡ್ಬೋದು ಅಲ್ಲಿಂದ. ಫೈನಲ್ ಅಂತೂ ನಾಷ್ಟ ಅಂತೂ ಮಾಡಿದ್ದಾತಿ ಈಗ ಇಲ್ಲಿಂದ. ಹುಬ್ಬನಿಗೆ ಸೀದಾ ನೆಕ್ಸ್ಟ್ ಬರೋದ ಕೋಲಾರಿಂದ ಹೋಗ್ಬೇಕೀಗ. ಬರ್ರಿ ಈಗ ಇಲ್ಲಿಂದ ಹೋಗೋಣ. ಸೀದಾ ಮಸ್ತ್ ನಾಷ್ಟ ಆತಿಗೆ. ನಾಷ್ಟ ಅದು ಮುಗಿತೆ. ಬರ್ರಿ ಇಲ್ಲಿಂದ ಹುಬ್ಬನಿಗೆ ಸೀದಾ. ಇಲ್ಲೇ ಸೀದಾ ಒಂದ ರೋಡ ನಮಗೆ. ಇಲ್ಲಿಂದ 35 ಕಿಲೋಮೀಟ್ರ್ ಹೋದ್ರೆ ಕೋಲಾರ. ಆ ಕಡೆಯಿಂದ 140 ಇಲ್ಲ 60 ಕಿಲೋಮೀಟ್ರ್ ಹುಬ್ಳಿ. ಅಲ್ಲಿಂದ ನಾಷ್ಟ ಮಾಡಿ ಸೀದಾ ಈಗ ಬಾಗಲಕೋಟೆ ರೀಚ್ ಆದ್ಯಾ. ಇಲ್ಲಿಂದ ಇನ್ನೂ 110 ಕಿಲೋಮೀಟ್ರ್. ಕರೆಕ್ಟಿಗೆ ಟೈಮ್ 12:10 ಆಗೈತೆ ನೋಡ್ರಿ. ಬೆಳಗ್ಗೆ ಅಲ್ಲಿಂದ 9 ಗಂಟೆಗೆ ಬಿಟ್ಟಾವ ನಾನು. ಇಲ್ಲಿಗೆ ಕರೆಕ್ಟ್ ಎಷ್ಟು ಕಿಲೋಮೀಟ್ರಪ್ಪ ಅಂತಂದ್ರೆ 130 ಕಿಲೋಮೀಟ್ರ್ ಆಯ್ತು ಇಲ್ಲಿಗೆ ಬರೋಕತ್ತಿಗೆ. ಇನ್ನೊಂದು 120-110 ಕಿಲೋಮೀಟ್ರ್ ಐತಿ ಹುಬ್ಳಿ. ಬರ್ರಿ ಹುಬ್ಬನಿಗೆ. ನಾನು ಒಳ್ಳೆ ಖಾಲಿ ಮಾಡಿ ಸೀದಾ ಈಗ ಬಾಗಲಕೋಟೆ ಮಟ್ಟ ಬಂದೆ. ಆದ್ರೆ ಬಿಜಾಪುರಿಂದ ಈಗ ಲೋಡಿಂಗ್ ಐತೆ ಅಂತ ಹೇಳಿ ಫೋನ್ ಮಾಡಿದ್ರು. ಲೋಡಿಂಗ್ ಅನ್ನಕ್ಕೆ ಮತ್ತೆ ಒಳ್ಳೆ 100 ಕಿಲೋಮೀಟ್ರ್ ಹೋಗಿ ಮತ್ತೆ 100 ಕಿಲೋಮೀಟ್ರ್ ಬರ್ಬೇಕು ಅಂತ ಬ್ಯಾಡ್ರಿ ಅಂತೇಳಿ ಸೀದಾ ಈಗ FT ಹೊಂಟೆ ಇಲ್ಲಿಂದ. ಫೈನಲ್ ಆಗಿ ಅಲ್ಲಿಂದ ನಾಷ್ಟ ಮಾಡಿ ನಾಷ್ಟಾಪಿಗೆ ಎಲ್ಲಿ ನಿಂದಿರ್ಲಾರ್ದಂಗೆ ಈಗ ನವಲಗುಂದಕ್ಕೆ ರೀಚ್ ಆದೆ. ಟೈಮ್ 1:50 ಆಗೈತಿ. ಈಗ ಕರೆಕ್ಟ್ ನವಲಗುಂದಕ್ಕೆ ಬಂದೇನಿ. ಬರ್ರೀಗ ಹೋಗೋಣ ಸೀದಾ. ಇಲ್ಲಿಂದ ಇನ್ನೂ 40 ಕಿಲೋಮೀಟ್ರ್ ಲೆಕ್ಕ. 40 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 3 ಗಂಟೆ ಆಗ್ತೈತಿ ಈಗ ಹುಬ್ಳಿಗೆ ಮುಟ್ಬೇಕಂದ್ರೆ. ಇಲ್ಲಿ ಯಾಕೆ ಬಸ್ ಸ್ಟ್ಯಾಂಡ್ ಕಡೆ ಟ್ರಾಫಿಕ್ ಅಂತೂ ಏನು ಇಲ್ಲ ಇಲ್ಲಿ ಇವತ್ತು. ಒಂದು ಸ್ವಲ್ಪ ನಿಂದಿರಲಿಲ್ಲ, ಹಂಗೆ ಸೀದಾ ಬಂತು. ಇಲ್ಲಿ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಬಸ್ ಹೋಗ್ಬೇಕಾರೆ ಮರುಬೇಕಾರೆ ಎಲ್ಲ ಬರೀ ಟ್ರಾಫಿಕ್ ಇರ್ತೈತಿ ಇಲ್ಲಿ. ಇವತ್ತು ನಾವು ಅಲ್ಲಿ ಬಂದಾಗ ಏನೂ ಟ್ರಾಫಿಕ್ ಇಲ್ಲ. ಟ್ರಾಫಿಕ್ನಾಗ ಸಿಕ್ಕೊಳ್ಳೋದು ಇಲ್ಲ ನಾವು.